ಹಾಯ್ ಫ್ರೆಂಡ್ಸ್, ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಜೀವನದ ಕತೆ ಗೊತ್ತಾ? ಚಿಕ್ಕ ವಯಸ್ಸಿನಲ್ಲೇ ಇಡೀ ಕುಟುಂಬವನ್ನ ಕಳ್ಕೊಂಡಿದ್ದು ಹೇಗೆ? ಶಾಲೆ ಬಿಟ್ಟು ಸನ್ಯಾಸಿಗಳ ಜೊತೆ ಸೇರಿದವರು ಸಾಹಿತಿ ಆಗಿದ್ದು ಹೇಗೆ? ಯಾವೆಲ್ಲ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ? ಎಷ್ಟು ಪುಸ್ತಕ ಬರೆದಿದ್ದಾರೆ? ಪತ್ನಿ, ಮಕ್ಕಳು ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಾಲ್ಯದಲ್ಲೇ ಕುಟುಂಬ ಕಳ್ಕೊಂಡ ಭೈರಪ್ಪ. ಎಸ್.ಎಲ್. ಭೈರಪ್ಪ, ಸಂತೇಶಿವಾರ ಲಿಂಗಣ್ಣಯ್ಯ ಭೈರಪ್ಪ ಇವರ ಜನ್ಮ ದಿನಾಂಕದಲ್ಲಿ ಗೊಂದಲ ಇದೆ. ಆದರೆ ಸ್ಕೂಲ್ನ ದಾಖಲೆ ಪ್ರಕಾರ ಭೈರಪ್ಪ 1931 ಆಗಸ್ಟ್ 20ರಂದು ಜನಿಸಿದ್ರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವಾರ ಇವರ ಹುಟ್ಟೂರು. ಇವರದ್ದು ಸಾಂಪ್ರದಾಯಿಕ ಹೊಯ್ಸಳ ಕರ್ನಾಟಕ ಬ್ರಾಹ್ಮಣ ಸಮುದಾಯ. ಆದರೆ ದುರದೃಷ್ಟಕ್ಕೆ ಇವರ ತಂದೆ ತಾಯಿ ಸಹೋದರರು ಮಹಾಮಾರಿ ಪ್ಲೇಗ್ಗೆ ಪ್ರಾಣ ಕಳ್ಕೊಂಡ್ರು. ಚಿಕ್ಕ ವಯಸ್ಸಿನಲ್ಲಿ ಅನಾಥರಾದ ಭೈರಪ್ಪರನ್ನ ಯಾರೂ ಸಾಕಲೇ ಇಲ್ಲ. ಹೀಗಾಗಿ ತಾವೇ ಕಷ್ಟಪಟ್ಟು ಸಣ್ಣ ಪುಟ್ಟ ಕೆಲಸ ಮಾಡಿ ನಡುವೆ ಶಾಲೆಗೂ ಹೋಗೋಕೆ ಶುರು ಮಾಡಿದ್ರು. ಓದಿನಲ್ಲಿ ತುಂಬಾ ಆಸಕ್ತಿ ಹೊಂದಿದ್ರು. ಅದರಲ್ಲೂ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಪುಸ್ತಕಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ರು. ಚನ್ನರಾಯಪಟ್ಟಣದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಭೈರಪ್ಪ ಮೈಸೂರಿಗೆ ಶಿಫ್ಟ್ ಆದ್ರು. ಶಾಲೆ ಬಿಟ್ಟು ಸನ್ಯಾಸಿಗಳ ಜೊತೆ ಅಲೆದಾಟ. ಹೈಸ್ಕೂಲ್ ಓದ್ತಿದ್ದ ಎಸ್.ಎಲ್. ಭೈರಪ್ಪಗೆ ಅವರ ಕಸಿನ್ ಒಬ್ರು ಶಾಲೆಯನ್ನ ಬಿಟ್ಬಿಡು ಅಂತ ಸಲಹೆ ಕೊಟ್ರು. ಆಗ ಭೈರಪ್ಪ ಸ್ಕೂಲ್ ಬಿಟ್ಟು ಸುಮಾರು 1 ವರ್ಷದವರೆಗೆ ತನ್ನ ಕಸಿನ್ ಜೊತೆ ಸುತ್ತಾಡ್ಕೊಂಡಿದ್ರು. ಈ ಬಗ್ಗೆ ಖುದ್ದು ಭೈರಪ್ಪ ತಮ್ಮ ಆತ್ಮಚರಿತ್ರೆ ಭಿತ್ತಿಯಲ್ಲಿ ಬರ್ಕೊಂಡಿದ್ದಾರೆ. ಇಂಥ ಭೈರಪ್ಪ ನಂತರದಲ್ಲಿ ಮುಂಬೈಗೆ ಹೋಗಿ ಅಲ್ಲಿ ರೈಲ್ವೆ ಪೋರ್ಟರ್ ಆಗಿ ಕೆಲಸ ಮಾಡಿದ್ರು. ರೈಲ್ವೆ ಪೋರ್ಟರ್ ಅಂದ್ರೆ ರೈಲ್ವೆ ಸ್ಟೇಷನ್ನಲ್ಲಿ ಪ್ರಯಾಣಿಕರಿಗೆ ಸಹಾಯ ಮಾಡೋ, ಗೈಡ್ ಮಾಡೋ ಕೆಲಸ. ಇದೇ ಟೈಮಲ್ಲಿ ಅವರು ಮುಂಬೈನಲ್ಲಿ ಸನ್ಯಾಸಿಗಳ ಗುಂಪನ್ನ ಭೇಟಿಯಾದ್ರು. ಕೆಲಸ ಎಲ್ಲ ಬಿಟ್ಟು ಸನ್ಯಾಸಿಗಳ ಜೊತೆ ಹಲವು ತಿಂಗಳು ಸುತ್ತಾಡಿದ್ರು. ಈ ವೇಳೆ ದೊಡ್ಡ ಮಟ್ಟದಲ್ಲಿ ಆಧ್ಯಾತ್ಮದ ಜ್ಞಾನವನ್ನ ಪಡ್ಕೊಂಡ್ರು. ಮೈಸೂರಿಗೆ ವಾಪಸ್ ಓದು ಕಂಟಿನ್ಯೂ. ಸಾಧುಗಳ ಜೊತೆ ಸುತ್ತಾಡಿದ ಬಳಿಕ ಎಸ್.ಎಲ್. ಭೈರಪ್ಪ ಜೀವನದ ದಿಕ್ಕು ಬದಲಾಯಿತು. ಡೈರೆಕ್ಟ್ ಆಗಿ ಮೈಸೂರಿಗೆ ಬಂದು ಓದು ಕಂಟಿನ್ಯೂ ಮಾಡಿದ್ರು. ಮೊದಲಿಗೆ ಚನ್ನರಾಯಪಟ್ಟಣದಲ್ಲಿ ನವೋದಯ ಸ್ಕೂಲ್ಗೆ ಸೇರಿ ನಂತರ ಮೈಸೂರಿನ ಶಾರದಾ ವಿಲಾಸ್ ಹೈಸ್ಕೂಲ್ನಲ್ಲಿ ಓದು ಕಂಟಿನ್ಯೂ ಮಾಡಿದ್ರು. ಆಮೇಲೆ ಮೈಸೂರು ಯೂನಿವರ್ಸಿಟಿಯಲ್ಲಿ BA ಪದವಿ ಪಡ್ಕೊಂಡ್ರು. ಅಷ್ಟಕ್ಕೆ ಸುಮ್ಮನಾಗದ ಭೈರಪ್ಪ ಫಿಲಾಸಫಿ ವಿಚಾರದಲ್ಲಿ MA ಕೂಡ ಕಂಪ್ಲೀಟ್ ಮಾಡಿದ್ರು. ಮೈಸೂರು ಯೂನಿವರ್ಸಿಟಿಯಿಂದ ಗೋಲ್ಡ್ ಮೆಡಲ್ ಕೂಡ ಪಡ್ಕೊಂಡ್ರು. ನಂತರ ಗುಜರಾತ್ನ ಮಹಾರಾಜ ಸಯ್ಯಾಜಿರಾವ್ ಯೂನಿವರ್ಸಿಟಿ ಆಫ್ ಬರೋಡಾದಲ್ಲಿ 1963ರಲ್ಲಿ PhD ಕೂಡ ಕಂಪ್ಲೀಟ್ ಮಾಡಿದ್ರು. ಒಂದು ಟೈಮಲ್ಲಿ ಓದು ಬಿಟ್ಟು ಬೀದಿ ತಿರುಗುತ್ತಿದ್ದ ಸಾಮಾನ್ಯ ಭೈರಪ್ಪ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಆದ್ರು. ಸಾಹಿತಿ ಜೊತೆ ಉಪನ್ಯಾಸಕರಾಗಿ ಸೇವೆ. ಭೈರಪ್ಪ PhD ಕಂಪ್ಲೀಟ್ ಮಾಡೋ ಮುನ್ನವೇ ಕಾದಂಬರಿಗಳನ್ನ ಬರೆಯೋಕೆ ಶುರು ಮಾಡಿದ್ರು. 1958ರಲ್ಲಿ ಅವರ ಮೊದಲ ಪುಸ್ತಕ ಭೀಮಕಾಯ ಬಿಡುಗಡೆಯಾಗಿತ್ತು. PhD ಮುಗಿಸಿದ ಬಳಿಕ ಎಸ್.ಎಲ್. ಭೈರಪ್ಪ ಹುಬ್ಬಳ್ಳಿಯ ಶ್ರೀ ಕಾಡಸಿದ್ದೇಶ್ವರ ಕಾಲೇಜು, ಗುಜರಾತ್ನ ಸರ್ದಾರ್ ಪಟೇಲ್ ಯೂನಿವರ್ಸಿಟಿ, ಮೈಸೂರಿನ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ನಲ್ಲಿ ಉಪನ್ಯಾಸಕರಾಗಿಯೂ ಕೆಲಸ ಮಾಡಿದ್ರು. 1991ರಲ್ಲಿ ನಿವೃತ್ತಿ ಆಗೋವರೆಗೂ ವೃತ್ತಿಯಲ್ಲಿ ಮುಂದುವರಿದಿದ್ರು. ಅದರ ಜೊತೆಗೆ ಸಾಹಿತ್ಯದ ಕಡೆಗೂ ಆಸಕ್ತಿ ಹೊಂದಿದ್ರು. ಒಂದರ ನಂತರ ಒಂದರಂತೆ ಅಮೂಲ್ಯ ರತ್ನಗಳ ರೀತಿ ಕನ್ನಡ ಸಾಹಿತ್ಯಕ್ಕೆ ಪುಸ್ತಕಗಳನ್ನ ಕೊಡ್ತಾ ಬಂದ್ರು. ತಮ್ಮ ಜೀವನದಲ್ಲಿ ಸುಮಾರು 24 ಕಾದಂಬರಿಗಳನ್ನ ಬರೆದಿದ್ದಾರೆ. ಅವುಗಳಲ್ಲಿ ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೇ, ಮತದಾನ, ನಾಯಿ ನೆರಳು ಪುಸ್ತಕಗಳು ಸಿನಿಮಾಗಳಾಗಿವೆ. ಇನ್ನೂ ಹಲವು ಪುಸ್ತಕಗಳು ಧಾರಾವಾಹಿಗಳಾಗಿ ಮೂಡಿಬಂದಿವೆ. ಎಸ್.ಎಲ್. ಭೈರಪ್ಪ ಭಿನ್ನ ಯಾಕೆ? ಎಸ್.ಎಲ್. ಭೈರಪ್ಪ ಸ್ವಲ್ಪ ಭಿನ್ನವಾದ ಸಾಹಿತಿ ಅಂದ್ರೆ ತಪ್ಪಾಗಲ್ಲ. ಇವರು ತಮ್ಮ ಪುಸ್ತಕಗಳಿಗೆ ಯಾವುದೇ ರೀತಿಯ ಟೀಕೆ ಬಂದರೂ ಅದನ್ನ ಸ್ವೀಕರಿಸ್ತಿದ್ರು. ತಮ್ಮ ಪುಸ್ತಕಗಳ ಬಗ್ಗೆ ಯಾವತ್ತೂ ಕೂಡ ಮಾತನಾಡಲಿಲ್ಲ. ಯಾರಾದರೂ ನಿಮ್ಮ ಪುಸ್ತಕ ಇಷ್ಟ ಆಗಲಿಲ್ಲ ಅಂದ್ರೂ ಅದನ್ನ ಸಂತೋಷದಿಂದಲೇ ಒಪ್ಪಿಕೊಳ್ತಿದ್ದ ಸಾಹಿತಿಯಾಗಿದ್ರು. ಭೈರಪ್ಪ ಅವರ ಪುಸ್ತಕಗಳು ಇಂಗ್ಲಿಷ್, ಸಂಸ್ಕೃತ ಸೇರಿದಂತೆ ಬೇರೆ ಭಾಷೆಗಳಲ್ಲೂ ಪ್ರಕಟವಾಗಿವೆ. ಇವರ ಬಹುತೇಕ ಎಲ್ಲಾ ಬುಕ್ಗಳು ಹಲವಾರು ಸಲ ಮರುಮುದ್ರಣವಾಗಿದೆ. ಅದರಲ್ಲೂ ಆವರಣ ಅನ್ನೋ ಕಾದಂಬರಿ 5 ತಿಂಗಳಲ್ಲಿ 10 ಬಾರಿ ಪ್ರಿಂಟ್ ಆದ ಪುಸ್ತಕ ಅನ್ನೋ ಹೆಸರು ಮಾಡಿದೆ. ವಿವಾದಗಳಿಂದಲೂ ಫೇಮಸ್ ಭೈರಪ್ಪ. ಧಾರ್ಮಿಕ ಮತ್ತು ಲೌಕಿಕ ವಿಷಯಗಳನ್ನ ವಿಮರ್ಶಿಸಿ ಬರಿತಾ ಇದ್ರು. ಇದೇ ಕಾರಣಕ್ಕೆ ಇವರ ಹಲವು ಪುಸ್ತಕಗಳು ಟೀಕೆಗೆ ಒಳಗಾಗಿದ್ದೂ ಇದೆ. ಮಹಾಭಾರತಕ್ಕೆ ಬೇರೆಯದ್ದೇ ಆಯಾಮ ಕೊಟ್ಟು ಬರೆದ ಪರ್ವ ಪುಸ್ತಕ ತುಂಬಾ ಟೀಕೆಗೆ ಒಳಗಾಗಿತ್ತು.
ಇದರಲ್ಲಿ ಮಹಾಭಾರತದಲ್ಲಿ ಬರೋ ಕೃಷ್ಣ, ಭೀಮ, ದ್ರೌಪದಿ, ಕುಂತಿ, ಅರ್ಜುನ ಎಲ್ಲರೂ ಸಾಮಾನ್ಯ ಮನುಷ್ಯರೇ ಆಗಿದ್ರು ಅಂತ ವಾದಿಸಿದ್ರು. ಇನ್ನು ಆವರಣ ಪುಸ್ತಕದಲ್ಲಿ ಎಸ್.ಎಲ್. ಭೈರಪ್ಪ ಟಿಪ್ಪು ಸುಲ್ತಾನ್ ಓರ್ವ ಮತಾಂಧ ಅಂತ ಕರೆದಿದ್ರು. ಭಾರತದಲ್ಲಿ ದೇವಸ್ಥಾನಗಳ ನಾಶ ಮತ್ತು ಮತಾಂತರದ ವಿಷಯಗಳನ್ನು ಮುಚ್ಚಿಡಲಾಗಿದೆ ಅಂತ ಕೂಡ ಹೇಳಿದ್ರು. ಇದು ಕೂಡ ವಿವಾದಕ್ಕೆ ಗುರಿಯಾಗಿತ್ತು. ಭೈರಪ್ಪಗೆ ಬಂದಿವೆ ಸಾಲು ಸಾಲು ಪ್ರಶಸ್ತಿ. ಎಸ್.ಎಲ್. ಭೈರಪ್ಪಗೆ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಸಾಲು ಸಾಲು ಪ್ರಶಸ್ತಿಗಳು ಒಲಿದು ಬಂದಿವೆ. ಅವುಗಳಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, NTR ರಾಷ್ಟ್ರೀಯ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ವಾಗ್ವಿಲಾಸಿನಿ ಪುರಸ್ಕಾರ, ಪದ್ಮಭೂಷಣ ಪ್ರಶಸ್ತಿಗಳು ಪ್ರಮುಖವಾಗಿವೆ. ಇಂಥ ಎಸ್.ಎಲ್. ಭೈರಪ್ಪ 2019ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ದಸರಾ ಉದ್ಘಾಟಿಸಿದ್ರು. ಆದರೆ ಇದೀಗ ದಸರಾ ಸಮಯದಲ್ಲೇ ಭೈರಪ್ಪ 94ನೇ ವಯಸ್ಸಿನಲ್ಲಿ ಬಾರದೂರಿಗೆ ತೆರಳಿದ್ದಾರೆ. ಎಸ್.ಎಲ್. ಭೈರಪ್ಪ ಕುಟುಂಬ ಹೇಗಿದೆ? ಎಸ್.ಎಲ್. ಭೈರಪ್ಪ ತುಮಕೂರು ಮೂಲದ ಸರಸ್ವತಿ ಅನ್ನೋರನ್ನ ಮದುವೆಯಾಗಿದ್ದಾರೆ. ದಂಪತಿಗೆ 2 ಗಂಡು ಮಕ್ಕಳಿದ್ದಾರೆ. ಅವರಲ್ಲಿ ಮೊದಲ ಮಗ ರವಿಶಂಕರ್ ಲಂಡನ್ನಲ್ಲಿ ಸೆಟಲ್ ಆಗಿದ್ದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. 2ನೇ ಮಗ ಉದಯ್ ಶಂಕರ್ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಬ್ಬರಿಗೂ ಮದುವೆಯಾಗಿ ಮಕ್ಕಳಿದ್ದಾರೆ. ಫ್ರೆಂಡ್ಸ್, ಇದು ಎಸ್.ಎಲ್. ಭೈರಪ್ಪ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನು ಅನ್ಸುತ್ತೆ? ಇವರ ಕಾದಂಬರಿಗಳಿಗೆ ನೀವು ಅಭಿಮಾನಿನಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.